ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 19 ಆ್ಯಂಗಲ್ಸ್ ಕನ್ನಡದಲ್ಲಿ ಕೋನಗಳು ಈ ಚಾಪ್ಟರ್ ಮೇಲೆ ಒಂದು 25 ಮಾಡೆಲ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನಲ್ಲಿ ಈ ರೀತಿ ಫಿಗರ್ ಕೊಟ್ಟಿದ್ದಾರೆ. ಈ ರೀತಿ ಫಿಗರ್ ಕೊಟ್ಬಿಟ್ಟು ಒಂದು ಆ್ಯಂಗಲ್ ಕೊಟ್ಬಿಟ್ಟು ಇದರ ರಿಫ್ಲೆಕ್ಸ್ ಆ್ಯಂಗಲ್ ಕನ್ನಡದಲ್ಲಿ ಪ್ರತಿಫಲಿತ ಕೋನನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ ಆಗಿದೆ. ಏನು ಮಾಡಿ ಅಂದರೆ 360 ಡಿಗ್ರಿ ಅದರಲ್ಲಿ 120ನ ಮೈನಸ್ ಮಾಡಿ ಎಷ್ಟು ಬರುತ್ತೆ? 0, ಇಲ್ಲಿ 4, ಇಲ್ಲಿ 2 ಬರುತ್ತೆ. ಅಂದರೆ ಇದರ ರಿಫ್ಲೆಕ್ಸ್ ಆ್ಯಂಗಲ್ಲು 240 ಡಿಗ್ರಿ ಆಗಿರುತ್ತೆ. 240 ಡಿಗ್ರಿ ಆಗಿರುತ್ತೆ. ಆನ್ಸರ್ ಡಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ನಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಟಿದ್ದಾರೆ. ಫಿಗರ್ ಕೊಟ್ಟು ಎರಡು ಆ್ಯಂಗಲ್ ಕೊಟ್ಟಿದ್ದಾರೆ. ಆ್ಯಂಗಲ್ ಕೊಟ್ಬಿಟ್ಟು ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ನಾವೇನು ಮಾಡಬೇಕು? ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ನೋಡಿ, ಈ ಫಿಗರ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದು ಸ್ಟ್ರೈಟ್ ಲೈನು, ಆಯಿತಾ? ಇದು ಸ್ಟ್ರೈಟ್ ಲೈನ್, ಇದು ಸ್ಟ್ರೈಟ್ ಲೈನು. ಸ್ಟ್ರೈಟ್ ಲೈನ್ ಅಂದರೆ ಈ ಆ್ಯಂಗಲು 180 ಡಿಗ್ರಿ ಆಗಿರುತ್ತೆ. ಆಯಿತಾ? ಇದು ಸ್ಟ್ರೈಟ್ ಲೈನ್ ಅಂದರೆ ಈ ಆ್ಯಂಗಲ್ಲು 180 ಡಿಗ್ರಿ ಆಗಿರುತ್ತೆ. ಹಾಗಿದ್ದಾಗ ಏನು ಮಾಡಬೇಕು? 180 ಡಿಗ್ರಿ ಈಕ್ವಲ್ ಟು 3x/2 ಪ್ಲಸ್ 7x/2 ಅಂತ ಬರ್ಕೊಳ್ಳಿ. ಬರ್ಕೊಂಡು ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ. 2 ಎಲ್ ಸಿ ಎಮ್ ಸೇಮ್ ಬರುತ್ತೆ. ಇದನ್ನು ನಾವು ಡೈರೆಕ್ಟಾಗಿ 3x ಪ್ಲಸ್ 7x ಅಂತ ಬರ್ಕೊಳ್ಳಿ. 10x ಆಗುತ್ತೆ, /2 ಆಗುತ್ತೆ. ಈ ಕಡೆ 180 ಆಗುತ್ತೆ. ಆಯಿತಾ? 10 ಕ್ಯಾನ್ಸಲ್ ಆಗುತ್ತೆ. ಆಗ ನಾವೇನು ಬರ್ಕೋಬೋದು? ಎಕ್ಸ್ 18 × 2 ಅಂದರೆ 36 ಆಗುತ್ತೆ. ಆಯಿತಾ? 18 × 2 36 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಆಗಿರುತ್ತೆ. ಮೂರನೇ ಕ್ವಶನ್ ನೋಡಿ. ಮೂರನೇ ಕ್ವಶನ್ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಅಬ್ಟ್ಯೂಸ್ ಆ್ಯಂಗಲ್ ಕನ್ನಡದಲ್ಲಿ ಅಧಿಕ ಕೋನ ಯಾವುದು ಅಂತ ಕೇಳಿದ್ದಾರೆ. ಫಸ್ಟು ಅಧಿಕ ಕೋನ ಅಂದ್ರೇನು? ಅಬ್ಟ್ಯೂಸ್ ಆ್ಯಂಗಲ್ ಅಂದ್ರೇನು? ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು. 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಆಯಿತಾ? 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು. 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ಅಬ್ಟ್ಯೂಸ್ ಆ್ಯಂಗಲ್ ಕನ್ನಡದಲ್ಲಿ ಅಧಿಕ ಕೋನ ಅಂತ ಕರಿತೀವಿ. ಆಯಿತಾ? ನೋಡಿ, ಅಂದರೆ ಇದು 90ಇಂದ 180 ಡಿಗ್ರಿ ರೇಂಜಲ್ಲಿರಬೇಕು. 90-180 ರೇಂಜ್ ಯಾವುದಿದೆ? ಇದಲ್ಲ, ಇದಲ್ಲ, ಎಲ್ಲ ಮೋರ್ ದೆನ್ 180 ಇದೆ. ಇದು ಮೋರ್ ದೆನ್ 180 ಇದೆ. ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಅಕ್ಯೂಟ್ ಆ್ಯಂಗಲ್ ಕನ್ನಡದಲ್ಲಿ ಲಘು ಕೋನ ಯಾವುದು ಅಂತ ಕೇಳಿದ್ದಾರೆ. ಆಯಿತಾ? ಅಕ್ಯೂಟ್ ಆ್ಯಂಗಲ್ ಅಥವಾ ಲಘು ಕೋನ ಅಂದರೆ ಏನು? 0 ಡಿಗ್ರಿಗಿಂತ ಜಾಸ್ತಿ ಇರಬೇಕು. 0 ಡಿಗ್ರಿಗಿಂತ ಜಾಸ್ತಿ ಇರಬೇಕು. 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಆಯಿತಾ? 0 ಡಿಗ್ರಿಗಿಂತ ಜಾಸ್ತಿ, 90 ಡಿಗ್ರಿಗಿಂತ ಕಡಿಮೆ. ಅಂದರೆ 0 to 90 ಡಿಗ್ರಿ ರೇಂಜಲ್ಲಿರಬೇಕು. ಈ ರೀತಿ ಇದೆ. ಅದನ್ನು ಅಕ್ಯೂಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಲಘು ಕೋನ ಅಂತ ಕರೀತಾರೆ. ಇದು ನೋಡಿ, 90 ಡಿಗ್ರಿಗಿಂತ ಜಾಸ್ತಿ ಇದೆ, 90 ಡಿಗ್ರಿಗಿಂತ ಜಾಸ್ತಿ ಇದೆ, 90 ಡಿಗ್ರಿಗಿಂತ ಜಾಸ್ತಿ ಇದೆ. ಇದು ಅಕ್ಯೂಟ್ ಆ್ಯಂಗಲ್ ಆಗುತ್ತೆ. ಕನ್ನಡದಲ್ಲಿ ಲಘು ಕೋನ. ಆನ್ಸರ್ ಎ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಹೌ ಮೆನಿ ಡಿಗ್ರೀಸ್ ಆರ್ ದೇರ್ ಇನ್ 3 ರೈಟ್ ಆ್ಯಂಗಲ್ಸ್. ಕನ್ನಡದಲ್ಲಿ 3 ಲಂಬಕೋನಗಳ ಮೊತ್ತ. ಆಯಿತಾ? ಹಂಗಂದ್ರೆ ಏನು? 3 ಲಂಬಕೋನ ಅಂದರೆ ಫಸ್ಟು ರೈಟ್ ಆ್ಯಂಗಲ್ ಅಥವಾ ಲಂಬಕೋನ ಅಂದರೆ ಎಕ್ಸಾಕ್ಟ್ 90 ಡಿಗ್ರಿ ಇದ್ದರೆ ಅದನ್ನು ರೈಟ್ ಆ್ಯಂಗಲ್ ಅಥವಾ ಲಂಬಕೋನ ಅಂತ ಹೇಳ್ತೀವಿ. ಆಯಿತಾ? 3 ಲಂಬಕೋನಗಳ ಮೊತ್ತ 1, 2, 3 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 9, 9, 9, 12, 18, 27 270 ಡಿಗ್ರಿ ಆಗುತ್ತೆ. ಆಯಿತಾ? ಹೌ ಮೆನಿ ಡಿಗ್ರೀಸ್ ಆರ್ ದೇರ್ ಇನ್ 3 ರೈಟ್ ಆ್ಯಂಗಲ್ಸ್. ಕನ್ನಡದಲ್ಲಿ 3 ಲಂಬಕೋನಗಳ ಮೊತ್ತ 270 ಡಿಗ್ರಿ ಆಗಿರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಪಿಕ್ ಔಟ್ ದ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ 45 ಡಿಗ್ರಿ. ಕನ್ನಡದಲ್ಲಿ 45 ಡಿಗ್ರಿ ಕೋನದ ಪೂರಕ ಕೋನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪೂರಕ ಕೋನ ಅಂದ ತಕ್ಷಣ ಈ ರೀತಿ ಫಿಗರ್ ಬರ್ಕೊಳ್ಳಿ. ಆಯಿತಾ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನ ಅಂದ ತಕ್ಷಣ ಈ ರೀತಿ ಫಿಗರ್ ಬರ್ಕೊಳ್ಳಿ. ಅದರ ಜೊತೆಗೆ ಇದನ್ನು ಬರ್ಕೊಬಿಡಿ. ಸಮ್ ಆಫ್ ಆ್ಯಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 90 ಡಿಗ್ರಿ ಅಥವಾ 2 ಕೋನಗಳ ಮೊತ್ತ 90 ಡಿಗ್ರಿ ಅಂತ ಬರ್ಕೊಬಿಡಿ. ಇದೊಂದು ಫಿಗರ್, ಇದು ಬರ್ಕೊಬಿಡಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನ ಅಂದ ತಕ್ಷಣ ಕ್ವಶನಲ್ಲಿ ನೋಡಿ, ಒಂದು ಆ್ಯಂಗಲ್ ಕೊಟ್ಟಿದ್ದಾನೆ. ಒಂದು ಆ್ಯಂಗಲ್ ಏನದು? 45 ಡಿಗ್ರಿ ಇದೆ. ಒಂದು ಆ್ಯಂಗಲ್ 45 ಡಿಗ್ರಿ ಇದೆ, ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಇದನ್ನು ಫೈಂಡ್ ಔಟ್ ಮಾಡಬೇಕಂತ. ಏನದು?
90 ಮೈನಸ್ ಎಕ್ಸ್, 90 ಮೈನಸ್ ಎಕ್ಸ್, 90 ಮೈನಸ್ ಎಕ್ಸ್ ಅಂದ್ರೇನು? ಎಕ್ಸ್ ಅಂದರೆ 45 ಡಿಗ್ರಿ ಆಯಿತಾ, ಮೈನಸ್ ಮಾಡಿದ್ರೆ 45 ಡಿಗ್ರಿ ಬರುತ್ತೆ ಆಯಿತಾ. ಇದು ಇನ್ನೊಂದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ 45 ಡಿಗ್ರಿ ಬರುತ್ತೆ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಏನು ಕೇಳಿದ್ದಾರೆ ಅಂದರೆ 2/5 ಆಫ್ ಸ್ಟ್ರೈಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಸರಳ ಕೋನದ 5ನೇ 2 ಭಾಗ ಆಯಿತಾ. 2/5 ಆಫ್ ಸ್ಟ್ರೈಟ್ ಆ್ಯಂಗಲ್ ಕನ್ನಡದಲ್ಲಿ ಸರಳ ಕೋನದ 5ನೇ 2 ಭಾಗ ಅಂತ ಕೇಳಿದ್ದಾರೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಫಸ್ಟ್ ಸ್ಟ್ರೈಟ್ ಆ್ಯಂಗಲ್ ಅಥವಾ ಸರಳ ಕೋನ ಅಂದರೆ ಎಷ್ಟು? 180 ಡಿಗ್ರಿ ಆಯಿತಾ. 180 ಡಿಗ್ರಿ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ. 5 1s 5 3s ಪುನಃ 30 ಬರುತ್ತೆ, 36 ಆಗುತ್ತೆ. 2 ಇಂಟು 36 ಆ್ಯಂಗಲ್ 72 ಡಿಗ್ರಿ ಬರುತ್ತೆ. ಆನ್ಸರ್ 72 ಡಿಗ್ರಿ. ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೇಳಿದ್ದಾರೆ ಅಂದರೆ 1/10 ಆಫ್ ರೈಟ್ ಆ್ಯಂಗಲ್, 1/10 ಆಫ್ ರೈಟ್ ಆ್ಯಂಗಲ್ ಕನ್ನಡದಲ್ಲಿ ಲಂಬಕೋನದ 10ನೇ 1 ಭಾಗ ಆಯಿತಾ. ಲಂಬಕೋನದ 10ನೇ 1 ಭಾಗ ಏನು ಅಂತ ಕೇಳಿದೆ ಆಯಿತಾ. ಲಂಬಕೋನ ಅಥವಾ ರೈಟ್ ಆ್ಯಂಗಲ್ ಅಂದರೆ ಎಷ್ಟು? 90 ಡಿಗ್ರಿ. ಸಿಂಪ್ಲಿಫೈ ಮಾಡಿ, 1 0 1 0 ಕ್ಯಾನ್ಸಲ್ ಆಗುತ್ತೆ, 9 ಡಿಗ್ರಿ ಮಾತ್ರ ಉಳಿಯುತ್ತೆ ಆಯಿತಾ. ಆನ್ಸರ್ 9 ಡಿಗ್ರಿ, ಅದು ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಪಿಕ್ ಔಟ್ ದ ಸಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ 95 ಡಿಗ್ರಿ ಕನ್ನಡದಲ್ಲಿ 95 ಡಿಗ್ರಿ ಕೋನದ ಪರಿಪೂರಕ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಆಯಿತಾ. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದ ತಕ್ಷಣ ಅಥವಾ ಪರಿಪೂರಕ ಕೋನ ಅಂದ ತಕ್ಷಣ ಈ ರೀತಿ ಒಂದು ಫಿಗರ್ ಬರ್ಕೊಳ್ಳಿ ಆಯಿತಾ. ಈ ರೀತಿ ಫಿಗರು ಇದನ್ನು ಬರ್ಕೊಳ್ಳಿ. ಸಮ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂದರೆ ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಆಯಿತಾ. ಈ ರೀತಿ ಫಿಗರ್ ಬರ್ಕೊಳ್ಳಿ. ಅದರಲ್ಲಿ ಏನು ಮಾಡಿದ್ದಾನೆ? ಒಂದು ಆ್ಯಂಗಲ್ ಕೊಟ್ಟಿದ್ದಾನೆ. ಒಂದು ಆ್ಯಂಗಲ್ ಅಂದರೆ ಎಕ್ಸ್ ಕೊಟ್ಟಿದ್ದಾನೆ 95 ಡಿಗ್ರಿ ಆಯಿತಾ. ಅದರ ಪರಿಪೂರಕ ಕೋನ ಆಯಿತಾ, ಅದರ ಸಪ್ಲಿಮೆಂಟ್ರಿ ಆ್ಯಂಗಲ್ನ ಫೈಂಡ್ ಔಟ್ ಮಾಡುವಂತ ಕೇಳಿದ್ದಾನೆ. ಏನು ಮಾಡಿ? 180 ಮೈನಸ್ ಎಕ್ಸ್ ಮಾಡಿ. 180 ಮೈನಸ್ ಎಕ್ಸ್, 180 ಮೈನಸ್ ಎಕ್ಸ್ ಅಂದರೆ 95 ಡಿಗ್ರಿ. 180ಲಿ 95 ಕಳೆದ್ರೆ ಎಷ್ಟಾಗುತ್ತೆ? 90, 85 ಡಿಗ್ರಿ ಬರುತ್ತೆ ಆಯಿತಾ. ಆನ್ಸರ್ 85 ಡಿಗ್ರಿ ಬರುತ್ತೆ. ಇದೇನಾಗುತ್ತೆ? ಇದು 85 ಡಿಗ್ರಿ ಆಗಿರುತ್ತೆ. ಆನ್ಸರ್ ಸಿ ಆಗಿರುತ್ತೆ. ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಏನು ಕೇಳಿದ್ದಾರೆ ಅಂದರೆ ಫೈಂಡ್ ದ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ 80 ಡಿಗ್ರಿ ಕನ್ನಡದಲ್ಲಿ 80 ಡಿಗ್ರಿ ಕೋನದ ಪೂರಕ ಕೋನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಆಯಿತಾ. ಪೂರಕ ಕೋನ ಅಥವಾ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದ ತಕ್ಷಣ ಈ ರೀತಿ ಬರ್ಕೊಳ್ಳಿ. ಹಂಗಂದ್ರೇನು? ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 90 ಡಿಗ್ರಿ ಅಥವಾ ಈ ಫಿಗರ್ ಬರ್ಕೊಳ್ಳಿ. ಸಿಂಪಲಾಗಿ ಈ ಫಿಗರ್ ಬರ್ಕೊಳ್ಳಿ. ಒಂದು ಆ್ಯಂಗಲ್ ಕೊಟ್ಟಿದ್ದಾನೆ ಆಯಿತಾ. ಒಂದು ಆ್ಯಂಗಲು 80 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಸೊ ಎಕ್ಸ್ ಈಕ್ವಲ್ ಟು 80 ಡಿಗ್ರಿ ಅಂತ ಬರ್ಕೊಳ್ಳಿ. ಇನ್ನೊಂದು ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಇದ್ರ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಯಿತಾ. ಇದರ ಪೂರಕ ಕೋನ ಇದಾಗಿರುತ್ತೆ. ಏನು ಮಾಡಿ? 90 ಮೈನಸ್ ಎಕ್ಸ್, 90ಲಿ ಎಕ್ಸ್ ಅಂದ್ರೇನು? ಎಕ್ಸ್ ಅಂದರೆ 80 ಡಿಗ್ರಿ. 90ಲಿ 80 ಕಳೆದ್ರೆ ಎಷ್ಟು ಬರುತ್ತೆ? 10 ಡಿಗ್ರಿ ಬರುತ್ತೆ ಆಯಿತಾ. ಇದ್ರ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಇದು 10 ಡಿಗ್ರಿ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಆಗಿರುತ್ತೆ ಆಯಿತಾ. ಇನ್ ರಿಯಾಲಿಟಿ ಫಿಗರ್ ಏನಾದ್ರು ಸರಿಯಾಗಿ ಬರೆದ್ರೆ ಈ ರೀತಿ ಬರುತ್ತೆ. ಆಲ್ಮೋಸ್ಟ್ ಈ ಥರ ಬರುತ್ತೆ. ಇದು 80 ಡಿಗ್ರಿ ಆಗುತ್ತೆ, ಇದು 10 ಡಿಗ್ರಿ ಆಗುತ್ತೆ ಆಯಿತಾ. ಇದ್ರ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಇದು 10 ಡಿಗ್ರಿ ಆಗಿರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ನಲ್ಲಿ ಏನು ಕೇಳಿದ್ದಾರೆ ಅಂದರೆ ಆ್ಯನ್ ಆ್ಯಂಗಲ್ ಈಸ್ 14 ಡಿಗ್ರಿ ಮೋರ್ ದ್ಯಾನ್ ಇಟ್ಸ್ ಕಾಂಪ್ಲಿಮೆಂಟ್ ದೆನ್ ಇಟ್ಸ್ ಮೆಜರ್ ಈಸ್ ಕನ್ನಡದಲ್ಲಿ ಪೂರಕ ಕೋನಕ್ಕಿಂತ 14 ಡಿಗ್ರಿ ಹೆಚ್ಚು ಇದ್ದರೆ ಆ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ನೋಡಿ. ಯಾವುದೇ ಕ್ವಶನಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪೂರಕ ಕೋನ ಅಂತ ಏನಾರು ಮೆನ್ಷನ್ ಮಾಡಿದರೆ ಈ ರೀತಿ ಫಿಗರ್ ಬರ್ಕೊಳ್ಳಿ ಆಯಿತಾ. ಈ ರೀತಿ ಫಿಗರ್ ಬರ್ಕೊಳ್ಳಿ. ಇದೇನಾಗುತ್ತೆ? ಇದನ್ನು ಆ್ಯಂಗಲ್ ಆಗುತ್ತೆ. ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಕೋನ. ಇದೇನಾಗುತ್ತೆ? ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಕನ್ನಡದಲ್ಲಿ ಪೂರಕ ಕೋನ. ಈ ರೀತಿ ಬರ್ಕೊಳ್ಳಿ. ಈಗ ಕ್ವಶನ್ನ ಇನ್ನೊಂದ್ಸಲ ಓದಿ. An angle is next is 14 degree more. 14 degree more. An angle is 14 degree more than its complement ಆಯ್ತಾ. ಇಲ್ಲಿ ಕಾಂಪ್ಲಿಮೆಂಟ್ ಅಂದರೆ ಇದು 90 ಮೈನಸ್
ಎಕ್ಸ್. ನೋಡಿ ಇನ್ನೊಂದು ಸಲ ಓದ್ತೀನಿ. ಆ್ಯನ್ ಆ್ಯಂಗಲ್ ಈಸ್ 14 ಡಿಗ್ರಿ ಮೋರ್ ದೆನ್ ಇಟ್ಸ್ ಕಾಂಪ್ಲಿಮೆಂಟ್. ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡಿ. ಕನ್ನಡದಲ್ಲಿ ಪೂರಕ ಕೋನಕ್ಕಿಂತ 14 ಡಿಗ್ರಿ ಹೆಚ್ಚು ಇದ್ದರೆ, ಪೂರಕ ಕೋನಕ್ಕಿಂತ 14 ಡಿಗ್ರಿ ಹೆಚ್ಚು ಇದ್ದರೆ ಆ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ? ಈಗ ಸಿಂಪ್ಲಿಫೈ ಮಾಡಿ. ಬ್ರಾಕೆಟ್ ಓಪನ್ ಮಾಡಿ. 90 ಮೈನಸ್ ಎಕ್ಸ್ ಪ್ಲಸ್ 14 ಡಿಗ್ರಿ ಆಗುತ್ತೆ. ಮೈನಸ್ ಎಕ್ಸ್ ಈ ಕಡೆ ಬಂದರೆ ಪ್ಲಸ್ ಎಕ್ಸ್ ಆಗುತ್ತೆ. ಇದು 90 ಪ್ಲಸ್ 14 ಡಿಗ್ರಿ ಆಗುತ್ತೆ. ಇದು 2x, ಇದು 104 ಡಿಗ್ರಿ. ಸಿಂಪ್ಲಿಫೈ ಮಾಡಿ. ಎಕ್ಸ್ ಈಕ್ವಲ್ ಟು 52 ಡಿಗ್ರಿ ಆಗುತ್ತೆ. ಆಯಿತಾ? ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ದ ಮೆಜರ್ ಆಫ್ ಆನ್ ಆ್ಯಂಗಲ್ ಈಸ್ ಟ್ವೈಸ್ ದ ಮೆಜರ್ ಆಫ್ ಇಟ್ಸ್ ಸಪ್ಲಿಮೆಂಟ್ರಿ ಆ್ಯಂಗಲ್ ದೆನ್ ಇಟ್ಸ್ ಮೆಜರ್ ಈಸ್. ಕನ್ನಡದಲ್ಲಿ ಒಂದು ಕೋನದ ಅಳತೆಯು ಅದರ ಪರಿಪೂರಕ ಕೋನದ 2 ಪಟ್ಟು ಅಳತೆಯಾದರೆ ಆ ಕೋನದ ಅಳತೆಯು ಅಂತ ಕೇಳಿದ್ದಾರೆ. ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪರಿಪೂರಕ ಕೋನ ಅನ್ನೋದು ಕ್ವಶನಲ್ಲಿ ಮೆನ್ಷನ್ ಆಗಿದೆ. ಆಯಿತಾ? ಯಾವುದೇ ಕ್ವಶನಲ್ಲಿ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪರಿಪೂರಕ ಕೋನ ಅಂದ ತಕ್ಷಣ ಈ ರೀತಿ ಫಿಗರ್ ಬರ್ಕೋಬೇಕು. ಆಯಿತಾ? ಈ ರೀತಿ ಫಿಗರ್ ಬರ್ಕೊಂಡು ಎಕ್ಸ್ ಅಂದರೆ ಇದು ಆ್ಯಂಗಲ್ ಆಗುತ್ತೆ. ಆ್ಯಂಗಲ್ ಅಥವಾ ಕೋನ ಅಂತ ಬರ್ಕೊಳ್ಳಿ. ಆಯಿತಾ? ಇದು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪರಿಪೂರಕ ಕೋನ ಅಂತ ಬರ್ಕೊಳ್ಳಿ. ಪರಿಪೂರಕ ಕೋನ ಅಂತ ಬರ್ಕೊಳ್ಳಿ. ಈಗ ವಾಪಸ್ ಕ್ವಶನ್ ಬನ್ನಿ. ಕ್ವಶನಲ್ಲಿ ನೋಡಿ, ದ ಮೆಜರ್ ಆಫ್ ಆನ್ ಆ್ಯಂಗಲ್ ಈಸ್, ದ ಮೆಜರ್ ಆಫ್ ಆನ್ ಆ್ಯಂಗಲ್ ಈಸ್, ದ ಮೆಜರ್ ಆಫ್ ಆನ್ ಆ್ಯಂಗಲ್ ಈಸ್ ಟ್ವೈಸ್ ದ ಮೆಜರ್ ಆಫ್ ಇಟ್ ಸಪ್ಲಿಮೆಂಟ್ರಿ ಆ್ಯಂಗಲ್. ಟ್ವೈಸ್ ದ ಮೆಜರ್ ಆಫ್ ಇಟ್ ಸಪ್ಲಿಮೆಂಟ್ರಿ ಆ್ಯಂಗಲ್. ಆಯಿತಾ? ಸಪ್ಲಿಮೆಂಟ್ರಿ ಅಂದರೆ ಈ ಆ್ಯಂಗಲ್ 180 ಮೈನಸ್ ಎಕ್ಸ್. ಇನ್ನೊಂದು ಸಲ, ದ ಮೆಜರ್ ಆಫ್ ಆನ್ ಆ್ಯಂಗಲ್ ಈಸ್ ಟ್ವೈಸ್ ದ ಮೆಜರ್ ಆಫ್ ಇಟ್ಸ್ ಸಪ್ಲಿಮೆಂಟ್ರಿ ಆ್ಯಂಗಲ್. ಕನ್ನಡದಲ್ಲಿ ಒಂದು ಕೋನದ ಅಳತೆಯು ಅದರ ಪರಿಪೂರಕ ಕೋನದ 2 ಪಟ್ಟು ಇದ್ದರೆ. ಆಯಿತಾ? ಒಂದು ಕೋನದ ಅಳತೆಯು ಅದರ ಪರಿಪೂರಕ ಕೋನದ 2 ಪಟ್ಟು ಇದ್ದರೆ ಆ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ? ಈ ರೀತಿ ಈಕ್ವೇಷನ್ ಬರ್ಕೊಂಡು ಸಾಲ್ವ್ ಮಾಡಿ, ಸಿಂಪ್ಲಿಫೈ ಮಾಡಿ. ಎಕ್ಸ್ ಈಕ್ವಲ್ 2 × 180 ಅಂದರೆ 360 ಆಗುತ್ತೆ. 2 × ಎಕ್ಸ್ ಆದರೆ ಮೈನಸ್ 2x ಆಗುತ್ತೆ. ಮೈನಸ್ 2x ಈ ಕಡೆ ಬಂದರೆ ಪ್ಲಸ್ 2x ಆಗುತ್ತೆ. ಇದು 360 ಡಿಗ್ರಿ ಆಗುತ್ತೆ. ಇದು 3x ಈಕ್ವಲ್ ಟು 360 ಡಿಗ್ರಿ ಆಗುತ್ತೆ. ಆಯಿತಾ? ಸಿಂಪ್ಲಿಫೈ ಮಾಡಿ. 3 1s 3 2s. ಆಯಿತಾ? ಆ ಕೋನ, ಆ ಆ್ಯಂಗಲು 120 ಡಿಗ್ರಿ ಆಗಿರುತ್ತೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಡಿಫರೆನ್ಸ್ ಬಿಟ್ವೀನ್ 2 ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಈಸ್ 10 ಡಿಗ್ರಿ. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಸ್ ಆಫ್ ಬೋತ್ ಆ್ಯಂಗಲ್. ಕನ್ನಡದಲ್ಲಿ 2 ಪೂರಕ ಕೋನಗಳ ನಡುವಿನ ವ್ಯತ್ಯಾಸ 10 ಡಿಗ್ರಿ ಆದರೆ 2 ಕೋನಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ? ಕ್ವಶನಲ್ಲಿ ನೋಡಿ, ಕ್ವಶನಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನ ಅಂತ ಮೆನ್ಷನ್ ಮಾಡಿದರೆ ನೀವು ಫಸ್ಟು ಈ ರೀತಿ ಫಿಗರ್ ಬರ್ಕೊಳ್ಳಿ. ಫಿಗರ್ ಬರ್ಕೊಂಡು ಎಕ್ಸ್ ಅಂದರೆ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಕೋನ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಕನ್ನಡದಲ್ಲಿ ಪೂರಕ ಕೋನ ಅಂತ ಬರೆದಿಟ್ಕೊಳ್ಳಿ. ಈಗ ವಾಪಸ್ ಕ್ವಶನ್ ಬನ್ನಿ. ಕ್ವಶನಲ್ಲಿ ಏನಿದೆ? ಡಿಫರೆನ್ಸ್ ಬಿಟ್ವೀನ್ 2 ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಈಸ್ 10 ಡಿಗ್ರಿ. ಆಯಿತಾ? ಡಿಫರೆನ್ಸ್ ಬಿಟ್ವೀನ್ ನೋಡಿ, ಡಿಫರೆನ್ಸ್ ಬಿಟ್ವೀನ್ 2 ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಈಸ್ 10 ಡಿಗ್ರಿ. ಆಯಿತಾ? ಡಿಫರೆನ್ಸ್ ಬಿಟ್ವೀನ್ 2 ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಈಸ್ 10 ಡಿಗ್ರಿ. ಕನ್ನಡದಲ್ಲಿ 2 ಪೂರಕ ಕೋನಗಳ ನಡುವಿನ ವ್ಯತ್ಯಾಸ, 2 ಪೂರಕ ಕೋನಗಳ ನಡುವಿನ ವ್ಯತ್ಯಾಸ 10 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಆಯಿತಾ? ಆ ಥರ ಕೊಟ್ಟ ತಕ್ಷಣ ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡಿ. ಆಯಿತಾ? ನೋಡಿ, ಇದು -90 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು 10 ಡಿಗ್ರಿ ಆಗುತ್ತೆ. ಆಯಿತಾ? ಇದು 2x ಆಗುತ್ತೆ. 90 ಡಿಗ್ರಿ ಆಚೆ ಹೋದರೆ, ಆ ಕಡೆ ಹೋದರೆ ಈ ಥರ ಬರ್ಕೋಬೋದು. 2x ಈಕ್ವಲ್ ಟು 100 ಆಗುತ್ತೆ. ಎಕ್ಸ್ ಈಕ್ವಲ್ ಟು 50 ಡಿಗ್ರಿ ಆಗುತ್ತೆ.
ಆಯಿತಾ. ಎಕ್ಸ್ ಈಕ್ವಲ್ ಟು 50 ಡಿಗ್ರಿ ಒಂದು ಆ್ಯಂಗಲ್ ಬರುತ್ತೆ, ಅಂದರೆ ಇದು ಆ್ಯಂಗಲು ಎಕ್ಸ್ ಈಕ್ವಲ್ ಟು 50 ಡಿಗ್ರಿ ಬರುತ್ತೆ. ಈಗ ಇನ್ನೊಂದು ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು, ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ಅದೇನು ಬರ್ತು ಹೋಗ್ತೀರಾ, ಇಲ್ಲೇ ಬರ್ಕೊಳ್ತೀನಿ. 90 ಮೈನಸ್ ಎಕ್ಸ್, 90 ಮೈನಸ್ ಎಕ್ಸ್ ಅಂದರೆ ಎಷ್ಟು, 50 ಆಗುತ್ತೆ. 50 40 ಡಿಗ್ರಿ ಬರುತ್ತೆ. ಆಯಿತಾ, ಒಂದು ಆ್ಯಂಗಲ್ 40 ಡಿಗ್ರಿ ಬರುತ್ತೆ, ಇನ್ನೊಂದು ಆ್ಯಂಗಲು 50 ಡಿಗ್ರಿ ಬರುತ್ತೆ. ನೋಡಿ ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ ಬರುತ್ತೆ. ಆನ್ಸರ್ ಬಿ, ಒಂದು ಆ್ಯಂಗಲ್ 40 ಡಿಗ್ರಿ, ಇನ್ನೊಂದು ಆ್ಯಂಗಲು 50 ಡಿಗ್ರಿ ಬರುತ್ತೆ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟ್ರಿ ಆ್ಯಂಗಲ್ ಇಸ್ 20 ಡಿಗ್ರಿ, ಫೈಂಡ್ ಒನ್ ಆ್ಯಂಗಲ್. ಕನ್ನಡದಲ್ಲಿ ಎರಡು ಪರಿಪೂರಕ ಕೋನಗಳ ನಡುವಿನ ವ್ಯತ್ಯಾಸ 20 ಡಿಗ್ರಿ ಆದರೆ ಅದರಲ್ಲಿ ಒಂದು ಕೋನದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ, ಕ್ವಶನ್ ನೋಡಿ. ಕ್ವಶನಲ್ಲಿ ಏನಾದ್ರು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪರಿಪೂರಕ ಕೋನ ಅಂತ ಏನಾದ್ರು ಮೆನ್ಷನ್ ಮಾಡಿದರೆ ಈ ರೀತಿ ಬರ್ಕೊಳ್ಳಿ. ಆಯಿತಾ, ಈ ರೀತಿ ಫಿಗರ್ ಬರ್ಕೊಂಡು ಇದನ್ನು ಆ್ಯಂಗಲ್ ಅಂತ ಬರ್ಕೊಳ್ಳಿ. ಇದನ್ನು ಆ್ಯಂಗಲ್, ಕನ್ನಡದಲ್ಲಿ ಕೋನ ಅಂತ ಬರ್ಕೊಳ್ಳಿ. ಆಯಿತಾ, ಇದು ಪರಿಪೂರಕ ಸಪ್ಲಿಮೆಂಟ್ರಿ ಆ್ಯಂಗಲ್, ಸಪ್ಲಿಮೆಂಟ್ರಿ ಆ್ಯಂಗಲ್ ಕನ್ನಡದಲ್ಲಿ ಪರಿಪೂರಕ ಅಂತ ಬರ್ಕೊಳ್ಳಿ. ಆಯಿತಾ, ಈ ರೀತಿ ಬರೆದು ಇಟ್ಕೊಳ್ಳಿ. ಈಗ ಪುನಃ ಕ್ವಶನ್ ಓದಿ. ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟ್ರಿ ಆ್ಯಂಗಲ್, ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟ್ರಿ ಆ್ಯಂಗಲ್. ಆಯಿತಾ, ಇದೊಂದು ಸಪ್ಲಿಮೆಂಟ್ರಿ ಆ್ಯಂಗಲು, ಇದೊಂದು ಸಪ್ಲಿಮೆಂಟ್ರಿ ಆ್ಯಂಗಲ್. ಕ್ವಶನಲ್ಲಿ ಏನು ಕೇಳಿದರೆ, ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟ್ರಿ ಆ್ಯಂಗಲ್ ಎಕ್ಸ್ ಮೈನಸ್ 180 ಮೈನಸ್ ಎಕ್ಸ್. ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟ್ರಿ ಆ್ಯಂಗಲ್ ಈಸ್ 20 ಡಿಗ್ರಿ. ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟ್ರಿ ಆ್ಯಂಗಲ್ ಈಸ್ 20 ಡಿಗ್ರಿ. ಕನ್ನಡದಲ್ಲಿ ಎರಡು ಪರಿಪೂರಕ ಕೋನಗಳ ನಡುವಿನ ವ್ಯತ್ಯಾಸ, ಎರಡು ಪರಿಪೂರಕ ಕೋನಗಳ ನಡುವಿನ ವ್ಯತ್ಯಾಸ 20 ಡಿಗ್ರಿ. ಈಗ ಸಾಲ್ವ್ ಮಾಡಿ, ಸಿಂಪ್ಲಿಫೈ ಮಾಡಿ. ಎಕ್ಸ್ ಈಕ್ವಲ್ ಟು ಮೈನಸ್ 180 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು 20 ಡಿಗ್ರಿ ಆಗುತ್ತೆ. ಆಯಿತಾ, 2x ಆಗುತ್ತೆ, ಎಕ್ಸ್ ಪ್ಲಸ್ ಎಕ್ಸು 2x, 180ನ ಆ ಕಡೆ ತೊಗೊಂಡೋಗಿ 20 ಪ್ಲಸ್ 180 ಆಗುತ್ತೆ. ಇದು 200 ಡಿಗ್ರಿ ಆಗುತ್ತೆ, ಇದು 2x ಆಗುತ್ತೆ. ಸಿಂಪ್ಲಿಫೈ ಮಾಡಿ, ಎಕ್ಸ್ ಈಕ್ವಲ್ ಟು 100 ಡಿಗ್ರಿ ಐತೆ. ಆಯಿತಾ, ಒಂದು ಆ್ಯಂಗಲ್ ಬಂತು, ಇನ್ನೊಂದು ಆ್ಯಂಗಲ್ ಫೈಂಡ್ ಔಟ್ ಮಾಡಿ. ಇನ್ನೊಂದು ಆ್ಯಂಗಲ್ ಏನು, ಈ ಆ್ಯಂಗಲ್ ಬಂತು, ಈ ಆ್ಯಂಗಲ್ ಎಷ್ಟು 100 ಡಿಗ್ರಿ. ಆಯಿತಾ, ಇದನ್ನು ಫೈಂಡ್ ಔಟ್ ಮಾಡಿ. ಈಗ ಪರಿಪೂರಕ ಕೋನ, ಇದನ್ನು ಫೈಂಡ್ ಔಟ್ ಮಾಡಿ. 180 ಮೈನಸ್ ಎಕ್ಸ್, 180 ಮೈನಸ್ ಎಕ್ಸ್ ಅಂದರೆ 100. ಆಯಿತಾ, ಆ ಆ್ಯಂಗಲ್ 80 ಡಿಗ್ರಿ ಬಂತು. ಒಂದು ಆ್ಯಂಗಲ್ 80 ಡಿಗ್ರಿ, ಇನ್ನೊಂದು ಆ್ಯಂಗಲು 100 ಡಿಗ್ರಿ ಬಂತು. ಅಲ್ಲಿ ನೋಡಿ ಕ್ವಶನಲ್ಲಿ ಬರೀ 80 ಡಿಗ್ರಿ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಆಯಿತಾ, ಇದೊಂದು ಆ್ಯಂಗಲ್ ಮಾತ್ರ ಮೆನ್ಷನ್ ಮಾಡಿದರೆ, ಇದನ್ನು ಮೆನ್ಷನ್ ಮಾಡಿಲ್ಲ. ಎರಡರಲ್ಲಿ ಯಾವ್ದಾರು ಒಂದು ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿರೋದು. ಸೊ ಒಂದು ಆ್ಯಂಗಲ್ ಮಾತ್ರ ಮೆನ್ಷನ್ ಮಾಡಿದರೆ ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ ಆನ್ ಆ್ಯಂಗಲ್ ಈಸ್ 5 ಟೈಮ್ಸ್ ಆಫ್ ಇಟ್, ಫೈಂಡ್ ದ ಆ್ಯಂಗಲ್. ಕನ್ನಡದಲ್ಲಿ ಪೂರಕ ಕೋನವು ಒಂದು ಕೋನದ 5ರಷ್ಟಿದೆ, ಆ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಕ್ವಶನಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪೂರಕ ಕೋನ ಅಂತ ಏನಾದ್ರು ಮೆನ್ಷನ್ ಮಾಡಿದರೆ ಫಸ್ಟು ಈ ರೀತಿ ಡಯಾಗ್ರಾಮ್ ಬರ್ಕೋಬೇಕು. ಬರ್ಕೊಂಡು ಇದನ್ನು ಆ್ಯಂಗಲ್ ಅಂತ ಬರ್ಕೊಳ್ಳಿ. ಆ್ಯಂಗಲ್ ಕನ್ನಡದಲ್ಲಿ ಕೋನ. ಆಯಿತಾ, ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್, ಕನ್ನಡದಲ್ಲಿ ಪೂರಕ ಕೋನ ಅಂತ ಬರೆದಿಟ್ಕೊಳ್ಳಿ. ಈಗ ಪುನಃ ಕ್ವಶನ್ ಓದಿ. ಆಯಿತಾ, ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ ಆನ್ ಆ್ಯಂಗಲ್ ಈಸ್ 5 ಟೈಮ್ಸ್ ಆಫ್ ಇಟ್. ಫಸ್ಟ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಬರ್ಕೊಳ್ಳಿ. 90 ಮೈನಸ್ ಎಕ್ಸ್, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಲು ಇದು ಆ್ಯಂಗಲ್, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಲು ಇದು ಆ್ಯಂಗಲ್, ಇದು ಪೂರಕ ಕೋನ, ಇದು ಕೋನ. ಆಯಿತಾ, ಕ್ವಶನ್ ನೋಡಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ ಆನ್ ಆ್ಯಂಗಲ್ ಈಸ್ 5 ಟೈಮ್ಸ್ ಆಫ್ ಇಟ್. ಆಯಿತಾ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ ಆನ್ ಆ್ಯಂಗಲ್ ಈಸ್ 5 ಟೈಮ್ಸ್ ಆಫ್ ಇಟ್ ಅಂತ ಇಂಗ್ಲೀಷಲ್ಲಿ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಪೂರಕ ಕೋನವು ಒಂದು ಕೋನದ 5ರಷ್ಟಿದೆ. ಪೂರಕ ಕೋನವು ಒಂದು ಕೋನದ 5ರಷ್ಟಿದೆ. ಆಯಿತಾ, ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡಿ. 90 ಮೈನಸ್ ಎಕ್ಸ್ ಈಕ್ವಲ್ ಟು 5x ಆಗುತ್ತೆ. 90 ಎಕ್ಸ್ ಆ ಕಡೆ ಹೋದರೆ 5x ಪ್ಲಸ್ ಎಕ್ಸ್ ಇದಾಗುತ್ತೆ. ಇದೇನಾಗುತ್ತೆ 6x ಆಗುತ್ತೆ, 90 ಬರುತ್ತೆ.
ಆಯಿತಾ. ಸೊ ಎಕ್ಸ್ ಈಕ್ವಲ್ ಟು 90/6 ಆಗುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ ಎಕ್ಸ್ ಈಕ್ವಲ್ ಟು 15 ಡಿಗ್ರಿ ಬರುತ್ತೆ. ಎಕ್ಸ್ ಈಕ್ವಲ್ ಟು 15 ಡಿಗ್ರಿ ಬರುತ್ತೆ. ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೇಳಿದ್ದಾರೆ ಅಂದರೆ ಫೈಂಡ್ ದ ಆ್ಯಂಗಲ್ ವಿಚ್ ಈಸ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಕನ್ನಡದಲ್ಲಿ ಪೂರಕ ಕೋನಕ್ಕೆ ಸಮನಾದ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ. ಕ್ವಶನ್ನಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನ ಅನ್ನೋ ಪದ ನೋಡಿದ ತಕ್ಷಣ ನೀವು ಇದನ್ನು ಫಿಗರ್ ಬರ್ಕೋಬೇಕು. ಆಯಿತಾ. ಇದನ್ನು ಫಿಗರ್ ಬರ್ಕೊಂಡು ಇದನ್ನು ಆ್ಯಂಗಲ್ ಕನ್ನಡದಲ್ಲಿ ಕೋನ, ಇದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಕನ್ನಡದಲ್ಲಿ ಪೂರಕ ಕೋನ ಅಂತ ಬರ್ಕೋಬೇಕು. ಆಯಿತಾ. ಈ ಕ್ವಶನ್ ನೋಡಿ, ಫೈಂಡ್ ದ ಆ್ಯಂಗಲ್. ಆಯಿತಾ. ಇದು ಆ್ಯಂಗಲ್, ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಫೈಂಡ್ ದ ಆ್ಯಂಗಲ್ ವಿಚ್ ಈಸ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಕಾಂಪ್ಲಿಮೆಂಟ್ರಿ ಅಂದರೆ 90 - x. ಇನ್ನೊಂದ್ಸಲ ನೋಡಿ, ಫೈಂಡ್ ದ ಆ್ಯಂಗಲ್ ವಿಚ್ ಈಸ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಇದು ಆ್ಯಂಗಲ್ಲು, ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ನೆಕ್ಸ್ಟ್ ನೋಡಿ, ಕನ್ನಡದಲ್ಲಿ ಪೂರಕ ಕೋನಕ್ಕೆ ಸಮನಾದ ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ರೀತಿ ಈಕ್ವೇಷನ್ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. -x ಈ ಕಡೆ ಬಂದರೆ +x ಆಗುತ್ತೆ. ಇದು 90 ಉಳ್ಕೊಳ್ಳುತ್ತೆ. ಆಯಿತಾ. ಇದನ್ನು ಬ್ರಾಕೆಟ್ ತಗೊಳ್ಳಿ. -x ಈ ಕಡೆ ಆದರೆ ಪ್ಲಸ್ ಆಗುತ್ತೆ. 2x = 90, x = 45 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 45 ಆಗುತ್ತೆ. ಆನ್ಸರ್ ಬಿ ಬರುತ್ತೆ. ನೋಡಿ, ಯಾವುದೇ ಕ್ವಶನಲ್ಲಿ ಫೈಂಡ್ ದ ಆ್ಯಂಗಲ್ ವಿಚ್ ಈಸ್ ಈಕ್ವಲ್ ಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪೂರಕ ಕೋನಕ್ಕೆ ಸಮನಾದ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ ತಕ್ಷಣ ನೀವೇನು ಮಾಡಿ ಅಂದರೆ ನೋಡಿ, ಅದು ಸಮ್ ಆಫ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನಗಳ ಮೊತ್ತ ಅಂದರೆ 90 ಡಿಗ್ರಿ ಇರುತ್ತೆ. ಬೈ 2 ಮಾಡಿ. 90/2 ಅಂದರೆ 45 ಡಿಗ್ರಿ ಬರುತ್ತೆ. ಅದೇ ರೀತಿ ಫೈಂಡ್ ದ ಆ್ಯಂಗಲ್ ವಿಚ್ ಈಸ್ ಈಕ್ವಲ್ ಟು ಸಪ್ಲಿಮೆಂಟ್ರಿ ಆ್ಯಂಗಲ್ ಕನ್ನಡದಲ್ಲಿ ಪರಿಪೂರಕ ಕೋನಕ್ಕೆ ಸಮನಾದ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ 180/2 ಮಾಡಿ 90 ಡಿಗ್ರಿ ಬರುತ್ತೆ. ಆಯಿತಾ. ಫೈಂಡ್ ದ ಆ್ಯಂಗಲ್ ವಿಚ್ ಈಸ್ ಈಕ್ವಲ್ ಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಪೂರಕ ಕೋನಕ್ಕೆ ಸಮನಾದ ಕೋನ ಅಂದ ತಕ್ಷಣ 90/2 45 ಡಿಗ್ರಿ ಅಂತ ಡೈರೆಕ್ಟ್ ಆನ್ಸರ್ ಮಾಡಿ. ಆಯಿತಾ. ಫೈಂಡ್ ದ ಆ್ಯಂಗಲ್ ವಿಚ್ ಈಸ್ ಈಕ್ವಲ್ ಟು ಸಪ್ಲಿಮೆಂಟ್ರಿ ಆ್ಯಂಗಲ್ ಕನ್ನಡದಲ್ಲಿ ಪರಿಪೂರಕ ಕೋನಕ್ಕೆ ಸಮನಾದ ಕೋನ ಅಂದ ತಕ್ಷಣ 180/2 90 ಡಿಗ್ರಿ ಅಂದ್ಬಿಟ್ಟು ಡೈರೆಕ್ಟಾಗಿ ಆನ್ಸರ್ ಬರೀರಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೇಳಿದ್ದಾರೆ ಅಂದರೆ ದ ಮೆಜರ್ ಆಫ್ ಆನ್ ಆ್ಯಂಗಲ್ ಈಸ್ 3/4 of 60 ಡಿಗ್ರಿ. ವಾಟ್ ಈಸ್ ದ ಮೆಜರ್ ಆಫ್ ಇಟ್ಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಕನ್ನಡದಲ್ಲಿ ಒಂದು ಕೋನದ ಅಳತೆಯು 60 ಡಿಗ್ರಿಯ 4ನೇ 3 ಭಾಗವಿದೆ. ಆಗಿದ್ದಾಗ ಅದರ ಪೂರಕ ಕೋನವೆಷ್ಟು ಅಂತ ಕೇಳಿದ್ದಾರೆ. ಒನ್ಸ್ ಅಗೇನ್, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನ ಅಂದ ತಕ್ಷಣ ಈ ರೀತಿ ಫಿಗರ್ ಬರ್ಕೊಳ್ಳಿ. ಇದು ಆ್ಯಂಗಲ್ ಆಗುತ್ತೆ, ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಗುತ್ತೆ. ಈ ಕ್ವಶನ್ ನೋಡಿ, ದ ಮೆಜರ್ ಆಫ್ ಆನ್ ಆ್ಯಂಗಲ್ ಈಸ್ 3/4 of 60 ಡಿಗ್ರಿ. The measure of an angle is 3/4 of 60 ಡಿಗ್ರಿ. ಕನ್ನಡದಲ್ಲಿ ಒಂದು ಕೋನದ ಅಳತೆಯು ಆಯಿತಾ 60 ಡಿಗ್ರಿಯ 3/4 ಭಾಗವಿದೆ. ಈ ಥರ ಬರ್ಕೊಂಡು ಸಾಲ್ವ್ ಮಾಡಿ. 4 1 ಬರುತ್ತೆ, 4 5 ಆಯಿತಾ. x = 3 × 15 ಆಗುತ್ತೆ. x = 45 ಡಿಗ್ರಿ ಆಗುತ್ತೆ. x = 45 ಡಿಗ್ರಿ ಆಗುತ್ತೆ. ಇದು 45 ಡಿಗ್ರಿ ಬರುತ್ತೆ, ಇದು 45 ಡಿಗ್ರಿ ಬರುತ್ತೆ. ಆಯಿತಾ. ಇದು 45 ಡಿಗ್ರಿ ಬಂದರೆ ಆಟೋಮೆಟಿಕಲಿ ಇದು 45 ಡಿಗ್ರಿ ಬರುತ್ತೆ. ಯಾಕೆಂದರೆ ಸಮ್ ಆಫ್ ಆ್ಯಂಗಲ್ = 90 ಡಿಗ್ರಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಲು ನಮಗೆ 45 ಡಿಗ್ರಿ ಬರುತ್ತೆ. ಆಯಿತಾ. ಯಾಕೆಂದರೆ ಸಮ್ ಆಫ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ = 90 ಡಿಗ್ರಿ. ಇವೆರಡು ಆ್ಯಂಗಲ್ ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬರುತ್ತೆ. ಆಯಿತಾ. ಒಂದು ಆ್ಯಂಗಲ್ ಫೈಂಡ್ ಔಟ್ ಮಾಡಿದ್ವಿ, ಈ ಆ್ಯಂಗಲ್ ಫೈಂಡ್ ಔಟ್ ಮಾಡಿದ್ವಿ. ಅದರಲ್ಲಿ 90ಇಂದ ಮೈನಸ್ ಮಾಡಿ 45 ಡಿಗ್ರಿ ಬರುತ್ತೆ. ಆಯಿತಾ. ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೇಳಿದರೆ ಅಂದರೆ ವಾಟ್ ಈಸ್ ದ ಮೆಜರ್ ಆಫ್ ಈಚ್ ಇಂಟೀರಿಯರ್ ಆ್ಯಂಗಲ್ ಇನ್ ಎನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಕನ್ನಡದಲ್ಲಿ ಒಂದು ಸಮಬಾಹು ತ್ರಿಭುಜದಲ್ಲಿ ಪ್ರತಿಯೊಂದು ಒಳಕೋನಗಳ ಅಳತೆ ಅಂತ ಕೇಳಿದ್ದಾರೆ. ಆಯಿತಾ. ಈಕ್ವಿಲ್ಯಾಟರಲ್
ಟ್ರಯಾಂಗಲ್ ಅಥವಾ ಸಮಬಾಹು ತ್ರಿಭುಜ ಅಂದರೆ ನೋಡಿ, ಮೂರು ಸೈಡ್ಸು, ಮೂರು ಬಾಹುಗಳು ಈಕ್ವಲ್ ಲೆಂತ್ ಇರುತ್ತೆ. ಇದು 30 ಸೆಂಟಿಮೀಟರ್ ಆದರೆ ಇದು 30 ಸೆಂಟಿಮೀಟರ್ ಆಗುತ್ತೆ, ಇದು 30 ಸೆಂಟಿಮೀಟರ್ ಆಗುತ್ತೆ. ಆಯಿತಾ? ಮತ್ತು ಈ ಆ್ಯಂಗಲ್ಲು, ಈ ಕೋನ, ಈ ಆ್ಯಂಗಲ್ಲು, ಈ ಆ್ಯಂಗಲ್ಲು, ಈ ಆ್ಯಂಗಲ್ಲು ಮೂರು ಸೇಮ್ ಇರುತ್ತೆ. ನೋಡಿ, ಫಾರ್ ಎಕ್ಸಾಂಪಲು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಮೂರು ಬಾಹುಗಳು ಈಕ್ವಲ್ ಲೆಂತ್ ಇರುತ್ತೆ. ನೋಡಿ, ಇದು 30 ಸೆಂಟಿಮೀಟರ್ ಇದ್ದರೆ ಇದು 30 ಸೆಂಟಿಮೀಟರು, ಇದು 30 ಸೆಂಟಿಮೀಟರ್ ಇರುತ್ತೆ. ಆಯಿತಾ? ಮೂರು ಬಾಹುಗಳು ಈಕ್ವಲ್ ಲೆಂತ್ ಇರುತ್ತೆ. ಮತ್ತು ಮೂರು ಆ್ಯಂಗಲು, ಈ ಆ್ಯಂಗಲು, ಈ ಆ್ಯಂಗಲ್ಲು, ಈ ಆ್ಯಂಗಲ್, ಮೂರು ಆ್ಯಂಗಲ್ಲು ಈಕ್ವಲ್ ಇರುತ್ತೆ. ಈ ಥರ ಇದ್ದರೆ ಅದನ್ನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಥವಾ ಸಮಬಾಹು ತ್ರಿಭುಜ ಅಂತ ಹೇಳ್ತಾರೆ. ಮತ್ತು ಈ ಮೂರು ಆ್ಯಂಗಲ್ ಇದೆಯಲ್ಲ, ಮೂರು ಆ್ಯಂಗಲ್ನ ಸಮ್ ಮಾಡಿದ್ರೆ, ಆಯಿತಾ, ಆ್ಯಡ್ ಮಾಡಿದ್ರೆ ಅದು 180 ಡಿಗ್ರಿ ಬರುತ್ತೆ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್, ಈ ಆ್ಯಂಗಲ್ಲು, ಈ ಆ್ಯಂಗಲ್ಲು, ಈ ಆ್ಯಂಗಲ್ಲು 180 ಡಿಗ್ರಿ ಇರುತ್ತೆ. ಆಯಿತಾ? ಎಲ್ಲ ಈಕ್ವಲ್ ಇರೋದ್ರಿಂದ 180 ಡಿವೈಡೆಡ್ ಬೈ 3, ಒಂದು ಆ್ಯಂಗಲ್ಲು, ಎರಡು ಆ್ಯಂಗಲ್ಲು, ಮೂರು ಆ್ಯಂಗಲ್ಲು, 180 ಡಿವೈಡೆಡ್ ಬೈ 3 ಅಂದರೆ 60 ಡಿಗ್ರಿ ಆಗುತ್ತೆ. ಆಯಿತಾ? ಪ್ರತಿಯೊಂದು ಇಂಟೀರಿಯರ್ ಆ್ಯಂಗಲ್, ಪ್ರತಿಯೊಂದು ಒಳಕೋನ 60 ಡಿಗ್ರಿ ಇರುತ್ತೆ. ಆಯಿತಾ? ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ಕ್ವಶನಲ್ಲಿ ಅವ್ರೇನಾದ್ರು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಸಮಬಾಹು ತ್ರಿಭುಜ, ಅದರ ಒಳಕೋನ ಇಂಟೀರಿಯರ್ ಆ್ಯಂಗಲ್ ಅಂತ ಕೇಳಿದ್ರೆ ನೀವು ಡೈರೆಕ್ಟಾಗಿ 60 ಡಿಗ್ರಿ ಅಂತ ಬರ್ಕೋಬೋದು. ಆಯಿತಾ? ಆನ್ಸರ್ ಡಿ ಆಗುತ್ತೆ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಸಮ್ ಆಫ್ ಟು ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ 110 ಡಿಗ್ರಿ, ಫೈಂಡ್ ದ ಥರ್ಡ್ ಆ್ಯಂಗಲ್ ಆಫ್ ದ ಟ್ರಯಾಂಗಲ್. ಕನ್ನಡದಲ್ಲಿ ತ್ರಿಕೋನದ ಎರಡು ಕೋನಗಳ ಮೊತ್ತ 110 ಡಿಗ್ರಿ ಆದರೆ ತ್ರಿಕೋನದ ಮೂರನೇ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ? ನೋಡಿ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್, ಒಳಕೋನಗಳ ಮೊತ್ತ. ಆಯಿತಾ? ಒಳಕೋನಗಳ ಮೊತ್ತ ಅಥವಾ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಅಂತ ಒಂದು ಫಾರ್ಮುಲಾ ಇದೆ. ಆಯಿತಾ? ಸಮ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂದರೆ ಒಳಕೋನಗಳ ಮೊತ್ತ ಅಥವಾ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಇದೆ. ಅದರಲ್ಲಿ ಏನು ಕೇಳಿದರೆ, ಎರಡು ಕೋನಗಳ ಮೊತ್ತ ಕೊಟ್ಟಿದ್ದಾನೆ. ಆಯಿತಾ? ಯಾವ್ದಾದ್ರು ಎರಡು ಕೋನ, ಎ ಪ್ಲಸ್ ಬಿ ಅಂತಲೇ ತಗೊಳ್ಳಿ. ಎರಡು ಕೋನಗಳ ಮೊತ್ತ ಕೊಟ್ಟಿದ್ದಾನೆ 110 ಡಿಗ್ರಿ ಅಂತೆ. ಇದನ್ನು ಮೂರನೇ ಕೋನನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. 180 ಡಿಗ್ರಿ ಸಿಂಪ್ಲಿಫೈ ಮಾಡಿ 180, ಇದು ಆ ಕಡೆ ಹೋದರೆ 110 ಆಗುತ್ತೆ. ಸಿ ಇಸ್ ಈಕ್ವಲ್ ಟು 70 ಡಿಗ್ರಿ ಬರುತ್ತೆ. ಆಯಿತಾ? ಇವೆರಡು 110 ಆದರೆ ಈ ಆ್ಯಂಗಲು 70 ಡಿಗ್ರಿ ಬರುತ್ತೆ. ಆಯಿತಾ? 110 ನೋಡಿ, 110 ಪ್ಲಸ್ 70 ಡಿಗ್ರಿ ಆ್ಯಡ್ ಮಾಡಿದ್ರೆ ಟೋಟಲಾಗಿ 180 ಡಿಗ್ರಿ ಬರಬೇಕು. ಆಗಿದ್ರೆ ಮಾತ್ರ ಅದನ್ನು ಟ್ರಯಾಂಗಲ್ ಅಂತ ಹೇಳ್ತೀವಿ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಬರಲೇಬೇಕು. ಇದು ಫಾರ್ಮುಲಾ. ಆಯಿತಾ? ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಯಲ್ಲಿ ಏನು ಕೇಳಿದ್ದಾರೆ ಅಂದರೆ, ಫೈಂಡ್ ದ ಥರ್ಡ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಇಫ್ ಟೂ ಆ್ಯಂಗಲ್ಸ್ ಆರ್ 45 ಡಿಗ್ರಿ ಆ್ಯಂಡ್ 25 ಡಿಗ್ರಿ ರೆಸ್ಪೆಕ್ಟಿವ್ಲಿ. ಕನ್ನಡದಲ್ಲಿ ಎರಡು ಕೋನಗಳು ಕ್ರಮವಾಗಿ 45 ಡಿಗ್ರಿ ಮತ್ತು 25 ಡಿಗ್ರಿ ಆಗಿದ್ದರೆ ತ್ರಿಕೋನದ ಮೂರನೇ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ? ಟ್ರಯಾಂಗಲ್ ಅಂದ ತಕ್ಷಣ ಟ್ರಯಾಂಗಲ್ ಬರ್ಕೊಂಡು ನೋಡಿ, ಫಾರ್ಮುಲಾ ಇದೆಯಲ್ಲ, ಸಮ್ ಆಫ್ ಆ್ಯಂಗಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಫಾರ್ಮುಲಾ ಬರ್ಕೊಳ್ಳಿ. ಒಳಕೋನಗಳ ಮೊತ್ತದ ಸೂತ್ರ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಅದರಲ್ಲಿ ಎರಡು ಆ್ಯಂಗಲ್ ಕೊಟ್ಟಿದ್ದಾರೆ. ಒಂದು ಆ್ಯಂಗಲ್ 45 ಡಿಗ್ರಿ ಅಂತೆ, ಇನ್ನೊಂದು ಆ್ಯಂಗಲು 25 ಡಿಗ್ರಿ ಅಂತೆ. ಮೂರನೇ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. 180 ಡಿಗ್ರಿ. ಆಯಿತಾ? 25 ಪ್ಲಸ್ 45 ಎಷ್ಟಾಗುತ್ತೆ? 50, 70 ಡಿಗ್ರಿ ಆಗುತ್ತೆ. ಇದು 70 ಡಿಗ್ರಿ ಆಗುತ್ತೆ. ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. 70 ಆ ಕಡೆ ಹೋದರೆ 180 ಮೈನಸ್ 70. ಆಯಿತಾ? ಎಷ್ಟು ಬರುತ್ತೆ? 110 ಡಿಗ್ರಿ ಬರುತ್ತೆ. ಮೂರನೇ ಆ್ಯಂಗಲು 110 ಡಿಗ್ರಿ ಬರುತ್ತೆ. ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್. ಆಯಿತಾ? ಒಂದು ಟ್ರಯಾಂಗಲ್ ಇದ್ದರೆ ಅದರಲ್ಲಿ ಎರಡು ಸೈಡ್ಸು ಈಕ್ವಲ್ ಇದೆಯಂತೆ. ಆಯಿತಾ? ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್. ಹಂಗಂದರೆ ಒಂದು ಟ್ರಯಾಂಗಲ್ ಇದ್ದರೆ ಅದರ ಎರಡು ಸೈಡು ಈಕ್ವಲ್ ಇದೆಯಂತೆ. ಹಂಗಂದರೆ ಈ ಸೈಡು
ಈ ಸೈಡು ಎರಡು ಈಕ್ವಲ್ ಇದೆ ಅಂತ ಅರ್ಥ. ಅದರ ಅರ್ಥ ಈ ಆ್ಯಂಗಲ್ಲು ಎರಡು ಸಮ ಇದೆ ಅಂತ ಅರ್ಥ. ಸೊ ಎ ಇಸ್ ಈಕ್ವಲ್ ಟು ಬಿ ಅಂತ ಬರ್ಕೊಳ್ಳಿ. ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ದ ಆ್ಯಂಗಲ್ ಆಪೋಸಿಟ್ ಟು ಥರ್ಡ್ ಸೈಡ್ ಈ 70 ಡಿಗ್ರಿ. ಆಯಿತಾ, ದ ಆ್ಯಂಗಲ್ ಆಪೋಸಿಟ್ ಟು ಥರ್ಡ್ ಸೈಡ್ ಈ 70 ಡಿಗ್ರಿ. ಆಯಿತಾ, ನೋಡಿ ಈ ಆ್ಯಂಗಲ್ ಇದೆಯಲ್ಲ, ದ ಆ್ಯಂಗಲ್ ಆಪೋಸಿಟ್ ಟು ಥರ್ಡ್ ಸೈಡ್ ಈ 70 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಅಂದರೆ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 70 ಡಿಗ್ರಿ, ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 70 ಡಿಗ್ರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಫೈಂಡ್ ದ ಮೆಜರ್ ಆಫ್ ಅದರ್ ಟು ಆ್ಯಂಗಲ್, ಹಾಗಂದರೆ ಇವೆರಡು ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ನೋಡಿ, ತ್ರಿಕೋನದ ಎರಡು ಬದಿಗಳು ಸಮನಾಗಿದೆ. ತ್ರಿಕೋನದ ಎರಡು ಬದಿಗಳು ಸಮನಾಗಿದೆ, ಇದು ಎರಡು ಸಮನಾಗಿದೆ ಅಂತ ಬರ್ಕೊಳ್ಳಿ. ಹಂಗಂದ್ರೆ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ. ನೆಕ್ಸ್ಟ್ ಮೂರನೇ ಬದಿಯ ವಿರುದ್ಧ ಕೋನವು, ಮೂರನೇ ಬದಿಯ ವಿರುದ್ಧ ಕೋನವು 70 ಡಿಗ್ರಿ ಆಗಿದೆ. ಇತರ ಎರಡು ಕೋನಗಳನ್ನು ಹುಡುಕಿ ಅಂತ ಕೇಳಿದ್ದಾರೆ. ಆಯಿತಾ, ನಾವು ಫಾರ್ಮುಲಾ ಗೊತ್ತಿದೆ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್, ಒಳಕೋನಗಳ ಮೊತ್ತ, ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ, ನೋಡಿ ನಮಗೆ ಆ್ಯಂಗಲ್ ಸಿ ಗೊತ್ತಿದೆ, ಆ್ಯಂಗಲ್ ಸಿ 70 ಡಿಗ್ರಿ ಅಂತ ಬರ್ಕೊಳ್ಳಿ, ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೊಳ್ಳಿ. ಎ ಪ್ಲಸ್ ಬಿ ನಮಗೆ ಗೊತ್ತಿಲ್ಲ. ನೋಡಿ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 180 ಮೈನಸ್ 70. 180 ಮೈನಸ್ 70 ಅಂದರೆ ಎಷ್ಟಾಗುತ್ತೆ? 110 ಡಿಗ್ರಿ ಆಗುತ್ತೆ. ನೋಡಿ, ಎ ಈಕ್ವಲ್ ಟು ಬಿ, ಎ ಈಕ್ವಲ್ ಟು ಬಿ ಅಂದರೆ ಬಿ ಜಾಗದಲ್ಲಿ ಎ ಅಂತ ಬರ್ಕೋತಾ ಇದ್ದೀನಿ. ಇದೇನಾಗುತ್ತೆ? 2a ಆಗುತ್ತೆ. 2a ಇಸ್ ಈಕ್ವಲ್ ಟು 110 ಡಿಗ್ರಿ, ಎ ಇಸ್ ಈಕ್ವಲ್ ಟು 55 ಡಿಗ್ರಿ ಆಗುತ್ತೆ. ಆಯಿತಾ, ಎ ಇಸ್ ಈಕ್ವಲ್ ಟು 55 ಡಿಗ್ರಿ ಆಗುತ್ತೆ. ಹಾಗಂದರೆ ಇದು 55 ಡಿಗ್ರಿ ಆಗುತ್ತೆ. ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು 55 ಡಿಗ್ರಿ ಆಗುತ್ತೆ. ಇದು 55 ಡಿಗ್ರಿ ಬರುತ್ತೆ, ಇದು 55 ಡಿಗ್ರಿ ಆಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಈ ರೀತಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಈ ರೀತಿ ಒಂದು ಲಂಬಕೋನ ತ್ರಿಭುಜ ಕೊಟ್ಬಿಟ್ಟು ಆ್ಯಂಗಲ್ ಎ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ನಮಗೆ ಫಾರ್ಮುಲಾ ಗೊತ್ತಿದೆ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಅಥವಾ ಒಳಕೋನಗಳ ಮೊತ್ತ, ತ್ರಿಭುಜದ ಒಳಕೋನಗಳ ಮೊತ್ತ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ, ಆ್ಯಂಗಲ್ ಎ ಗೊತ್ತಿಲ್ಲ, ಆ್ಯಂಗಲ್ ಬಿ 90 ಡಿಗ್ರಿ, ಆ್ಯಂಗಲ್ ಸಿ 30 ಡಿಗ್ರಿ, ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ, ಇದೆಷ್ಟಾಗುತ್ತೆ? 120 ಡಿಗ್ರಿ ಆಗುತ್ತೆ, 180 ಡಿಗ್ರಿ. ಆಯಿತಾ, 120 ಆ ಕಡೆ ಹೋದರೆ 180 ಮೈನಸ್ 120, ಆ್ಯಂಗಲ್ ಎ ಇಸ್ ಈಕ್ವಲ್ ಟು 60 ಡಿಗ್ರಿ ಬರುತ್ತೆ. ಆ್ಯಂಗಲ್ ಎ ಇಸ್ ಈಕ್ವಲ್ ಟು 60 ಡಿಗ್ರಿ ಬರುತ್ತೆ. ಆನ್ಸರ್ ಡಿ ಆಗಿರುತ್ತೆ. ಹಂಗಂದರೆ ಇದು 60 ಡಿಗ್ರಿ ಆಗುತ್ತೆ. ನೋಡಿ, ಎಕ್ಸಾಮಲ್ಲಿ ಈ ರೀತಿ ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು, ಎರಡು ಆ್ಯಂಗಲ್ ಕೊಟ್ಬಿಟ್ಟು ಮೂರನೇ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ ತಕ್ಷಣ ಏನು ಮಾಡಬೇಕು? ನೀವು ಎಲ್ಲ ಹರಿಕತೆ ಬರೀತಾ ಕೂತ್ಕೋಬೇಡಿ. ನೀವೇನು ಮಾಡಿ ಅಂದರೆ 180 ಡಿಗ್ರಿಲಿ ಇವೆರಡು ಮೈನಸ್ ಮಾಡಿ. ಆಯಿತಾ, 180 ಡಿಗ್ರಿಲಿ ಇವೆರಡು ಮೈನಸ್ ಮಾಡಿ ನೀವು ಡೈರೆಕ್ಟಾಗಿ 60 ಡಿಗ್ರಿ ಅಂತ ಬರ್ಕೋಬೋದು. 180 ಡಿಗ್ರಿ ಮೈನಸ್ 120 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 60 ಡಿಗ್ರಿ ಅಂದ್ಬಿಟ್ಟು ಡೈರೆಕ್ಟಾಗಿ ಆನ್ಸರ್ನ ನೀವು ಫೈಂಡ್ ಔಟ್ ಮಾಡ್ಕೋಬೋದು. ಆಯಿತಾ, 30 ಸೆಕೆಂಡಲ್ಲಿ ನೀವು ಫೈಂಡ್ ಔಟ್ ಮಾಡಬೇಕು. ಸುಮ್ಮನೆ ಹರಿಕತೆ ಬರಿತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀಟಾಗಿ ಪ್ರಾಕ್ಟೀಸ್ ಮಾಡಿ ರೆಡಿಯಾಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಪೇಪರ್ ಫಿಗರಲ್ಲೇ ಹಿಂಗೆ ಡೈರೆಕ್ಟ್ ಆನ್ಸರ್ ಬರೆದ್ಬಿಟ್ಟು OMR ಶೀಟಲ್ಲಿ ಮಾರ್ಕ್ ಮಾಡಿ. ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಆ್ಯಂಗಲ್ ಎನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆ್ಯಂಗಲ್ ಬಿ ಎ ಇನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಈ ರೀತಿ ಎರಡು ಸ್ಟ್ರೈಟ್ ಲೈನ್ ಕ್ರಾಸ್ ಆಗಿದ್ರೆ, ಆಯಿತಾ, ಈ ರೀತಿ ಎರಡು ಸ್ಟ್ರೈಟ್ ಲೈನು ಕ್ರಾಸ್ ಆಗಿದ್ರೆ ಈ ಆ್ಯಂಗಲ್ಲು ಎರಡು ಸೇಮ್ ಇರುತ್ತೆ, ಮತ್ತು ಈ ಆ್ಯಂಗಲ್ಲು ಎರಡು ಸೇಮ್ ಇರುತ್ತೆ. ಆಯಿತಾ, ಈ ಆ್ಯಂಗಲ್ ಎಷ್ಟಿದೆ? ಈ ಆ್ಯಂಗಲ್ಲು 95 ಡಿಗ್ರಿ ಇದೆ, ಈ ಆ್ಯಂಗಲ್ಲು 95 ಡಿಗ್ರಿ ಇರಲೇಬೇಕು. ಆಯಿತಾ, ನೀವೇನು ಮಾಡಿ ಅಂದರೆ ಡೈರೆಕ್ಟಾಗಿ ಇದನ್ನ 95 ಡಿಗ್ರಿ ಅಂತ ಬರ್ಕೊಳ್ಳಿ. ಆ್ಯಂಗಲ್ ಬಿ ಎ ಇ ಈಕ್ವಲ್ ಟು 90 ಡಿಗ್ರಿ ಅಂತ ಬರೆದ್ಬಿಟ್ಟು ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24ಅಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಟಿದ್ದಾರೆ. ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಟ್ರಯಾಂಗಲ್ ಇದೆ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ 1 2 3 4 ಟ್ರಯಾಂಗಲ್ ಆಯಿತು.
ಮತ್ತು ಇದೊಂದು ದೊಡ್ಡ ಟ್ರಯಾಂಗಲ್ ಆಯಿತಾ, ಇದೊಂದು ದೊಡ್ಡ ಟ್ರಯಾಂಗಲ್ ಆಯಿತಾ, 4+1 ಆಯಿತಾ. ಟೋಟಲಾಗಿ ಈ ಜಾಮಿಟ್ರಿಲಿ 5 ಟ್ರಯಾಂಗಲ್ ಇದೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25 ಏನು ಕೇಳಿದ್ದಾರೆ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪೈಥಾಗೋರನ್ ಟ್ರಿಪ್ಲೆಟ್. ಕನ್ನಡದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪೈಥಾಗರಸ್ ತ್ರಿವಳಿ ಅಲ್ಲ ಅಂತ ಕೇಳಿದ್ದಾರೆ ಆಯಿತಾ. ಪೈಥಾಗೋರಸ್ ಟ್ರಿಪ್ಲೆಟ್ ಅಥವಾ ಕನ್ನಡದಲ್ಲಿ ಪೈಥಾಗೋರಸ್ ತ್ರಿವಳಿ ಅಂದರೆ ನೋಡಿ, ಫಸ್ಟ್ ಆಪ್ಷನ್ ನೋಡಿ, ಫಸ್ಟ್ ಆಪ್ಷನ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು 3 ಅಂತ ತೊಗೊಳ್ಳಿ ಆಯಿತಾ, ಇನ್ನೊಂದನ್ನ 4 ಅಂತ ತೊಗೊಳ್ಳಿ. ಇದರಲ್ಲಿ ಯಾವುದು ದೊಡ್ಡ ಅಂಕಿ ಇದೆ ಆಯಿತಾ, ಇದರಲ್ಲಿ ಯಾವುದು ದೊಡ್ಡ ಅಂಕಿ ಇದೆ, ಬಿಗ್ಗೆಸ್ಟ್ ನಂಬರ್ ಇದೆ, ಅದನ್ನು ಇಲ್ಲಿ ಬರ್ಕೊಳ್ಳಿ. ಬರ್ಕೊಂಡು ಪೈಥಾಗೋರಸ್ ಫಾರ್ಮುಲಾ ಅಪ್ಲೈ ಮಾಡಿ. ಏನಾಗುತ್ತೆ? 3² + 4² = 5² ಅಂತ ಆಯಿತಾ. 3² ಅಂದರೆ ಎಷ್ಟು? 9, 4² ಅಂದರೆ 16, 5² ಅಂದರೆ 25. ನೋಡಿ, 9, 16, 25, ಈ ಕಡೆ 25 ಬರುತ್ತೆ. ಈ ಥರ ಇದ್ದರೆ ಅದನ್ನು ಪೈಥಾಗೋರನ್ ಟ್ರಿಪ್ಲೆಟ್ ಅಂತ ಹೇಳ್ತಾರೆ. ಈ ಥರ ನಂಬರ್ಸ್ ಏನಾರ ಇದ್ದರೆ 25 = 25 ಅಂತ ಏನಾರ ಬಂದರೆ ಅದನ್ನು ಪೈಥಾಗೋರನ್ ಟ್ರಿಪ್ಲೆಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಪೈಥಾಗೋರಸ್ ತ್ರಿವಳಿ ಅಂತ ಕರೀತಾರೆ. ಈಗ ಅದೇ ರೀತಿ ಸೆಕೆಂಡ್ ಆಪ್ಷನ್ ತೊಗೊಳ್ಳಿ. 6, 8, 10 ಆಯಿತಾ. 6 ಇಲ್ಲಿ ಬರ್ಕೋತೀನಿ, 8 ಇಲ್ಲಿ ಬರ್ಕೋತೀನಿ, 10 ದೊಡ್ಡ ನಂಬರು ಬಿಗ್ಗೆಸ್ಟ್ ನಂಬರ್ನ ಇಲ್ಲಿ ಬರ್ಕೋತೀನಿ ಆಯಿತಾ. ಪೈಥಾಗೋರಸ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. 6², 8² = 10². 6 36, 8 8 64, 100 ಆಗುತ್ತೆ ಆಯಿತಾ. ಇವೆರಡನ್ನ ಆ್ಯಡ್ ಮಾಡಿದ್ರೆ 100 ಬರುತ್ತೆ, ಈ ಕಡೆ 100 ಬರುತ್ತೆ ಆಯಿತಾ. ಈ ಥರ ಬಂದರೆ ಇದನ್ನು ಪೈಥಾಗೋರನ್ ಟ್ರಿಪ್ಲೆಟ್ ಅಂತ ಹೇಳ್ತಾರೆ. ಈ ನಂಬರ್ಸ್ನ ಪೈಥಾಗೋರಸ್ ಟ್ರಿಪ್ಲೆಟ್ ಅಥವಾ ಕನ್ನಡದಲ್ಲಿ ಪೈಥಾಗೋರಸನ ತ್ರಿವಳಿಗಳು ಅಂತ ಹೇಳ್ತಾರೆ ಆಯಿತಾ. ಸೊ ಇವೆರಡು ಟ್ರಿಪ್ಲೆಟ್, ಎ ಮತ್ತು ಬಿ ಎರಡು ಟ್ರಿಪ್ಲೆಟ್. ಈಗ ನೋಡಿ, 3ನೇ ಆಪ್ಷನ್ ತೊಗೊಂಡು ಚೆಕ್ ಮಾಡ್ತೀನಿ. 3ನೇ ಆಪ್ಷನ್ನು ಇದನ್ನು 5 ಅಂತ ಬರ್ಕೋತೀನಿ, ಇದನ್ನು 12 ಅಂತ ಬರ್ಕೋತೀನಿ. ಬಿಗ್ಗೆಸ್ಟ್ ನಂಬರ್ ಆಯಿತಾ, ದೊಡ್ಡ ನಂಬರ್ನ ಇಲ್ಲಿ ಬರ್ಕೋತೀನಿ ಆಯಿತಾ. ನೋಡಿ, 5² + 12² = 13². 5² ಅಂದರೆ 25, 144, 169 ಆಗುತ್ತೆ. ಇದನ್ನು ಆ್ಯಡ್ ಮಾಡಿದ್ರೆ 169 = 169 ಆಗುತ್ತೆ ಆಯಿತಾ. LHS = RHS ಆದರೆ ಇದನ್ನು ಪೈಥಾಗೋರಸ್ ಟ್ರಿಪ್ಲೆಟ್ ಅಂತ ಕರಿತೀವಿ. ಈ ನಂಬರ್ಸ್ನ ಪೈಥಾಗೋರಸ್ ಟ್ರಿಪ್ಲೆಟ್, ಕನ್ನಡದಲ್ಲಿ ಪೈಥಾಗೋರಸನ ತ್ರಿವಳಿಗಳು ಅಂತ ಕರಿತೀವಿ. ಈಗ 4th ಆಪ್ಷನ್ ತೊಗೋತಾ ಇದ್ದೀನಿ. 4th ಆಪ್ಷನ್ ಇದು ಆಯಿತಾ. ಇದು 7, ಇದು 8, ಇದು 10. ಒನ್ಸ್ ಅಗೇನ್ 7² + 8² = 10². 7 49, 8 8 64, ಇದು 100 ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 113 ಬರುತ್ತೆ, ಆ ಕಡೆ 100 ಬರುತ್ತೆ. ಇಲ್ಲಿ ನೋಡಿ, 113 ನಾಟ್ ಈಕ್ವಲ್ ಟು 113 ಇದೆ, ಎಡಗಡೆ ಬಲಗಡೆ 100 ಇದೆ, ಎರಡು ಈಕ್ವಲ್ ಆಗಲ್ಲ, ನಾಟ್ ಈಕ್ವಲ್, ಇವೆರಡು ಈಕ್ವಲ್ ಆಗಲ್ಲ. ಈ ಥರ ಇದ್ದರೆ ಇದನ್ನು ಪೈಥಾಗೋರಸ್ ಟ್ರಿಪ್ಲೆಟ್ ಅಂತ ಕರೆಯಲ್ಲ ಆಯಿತಾ. ಕನ್ನಡದಲ್ಲಿ ಪೈಥಾಗೋರಸ್ ತ್ರಿವಳಿ ಅಂತ ಕರೆಯಲ್ಲ ಆಯಿತಾ. ಸೊ ಇದೇನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ಆನ್ಸರ್ ಡಿ.